ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಹೂಕೋಸಿಂದ ಒಂದೊಳ್ಳೆ ಕಬಾಬ್ ರೆಸಿಪಿ ಮಾಡೋಣ. ಹೂಕೋಸಿನ ಕಬಾಬ್ ಇನ್ಸ್ಟಂಟ್ ಕಬಾಬ್ ಪೌಡರ್ನ ಬಳಸ್ತೇನೆ. ಮನೆಯಲ್ಲೇ ಇರುವಂಥ ಕೆಲವಷ್ಟು ಸಾಮಗ್ರಿಗಳನ್ನು ಯೂಸ್ ಮಾಡಿ ಆರಾಮಾಗಿ ಮನೆಯಲ್ಲೇ ಹೂಕೋಸಿನ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಒತ್ತಿದ್ರೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನನ್ನ ವಿಡಿಯೋಗಳನ್ನು ಫಸ್ಟು ನೋಡ್ಬೋದು. ಹಾಗಾದರೆ ಬನ್ನಿ ಇವತ್ತು ಹೂಕೋಸಿನ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ಹೂಕೋಸಿಗೆ ನೀರನ್ನ ಹಾಕ್ಬಿಟ್ಟು ಒಂದೆರಡು ಸುತ್ತು ತೊಳ್ಕೊಬೇಕು. ಸ್ವಲ್ಪ ಬಿಸಿ ನೀರನ್ನ ಹಾಕ್ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅರಿಶಿನದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಕೋತೀನಿ. ಈಗ ಇನ್ನೊಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ಗರಂ ಮಸಾಲ ಪುಡಿ 1 ಸ್ಪೂನ್ ಆಗೋಷ್ಟು, ಸ್ವಲ್ಪ ಅರಿಶಿನ, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆ ರಸ. ಚೆನ್ನಾಗಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಡ್ರೈ ಮಿಕ್ಸ್ ಆಗಿದೆ. ಇದಕ್ಕೆ ನಾವು 1 ಸ್ಪೂನ್ ಆಗೋಷ್ಟು ಮೈದಾ, 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಒಂದು 3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಇಲ್ಲಿ ಆಪ್ಷನಬಲ್, ನೀವು ಬೇಕಿದ್ರೆ ಮಾತ್ರ ಯೂಸ್ ಮಾಡ್ಬೋದು. ಹಾಕ್ಬಿಟ್ಟು ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು. ನೋಡಿ ಈ ಥರ. ಈಗ ಇದು ಪೇಸ್ಟ್ ರೀತಿ ನೋಡಿ ಈ ಥರ ಗಂಟಿಲ್ದೇನೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಪೇಸ್ಟ್ ರೀತಿ ಆಗಿದೆ. ಈಗ ನಾನು ಹೂಕೋಸನ್ನು ತೊಳೆದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹೂಕೋಸನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಹೂಕೋಸು ಒಳಗೆ ಮಸಾಲೆ ಹೋಗಬೇಕಲ್ವ, ಅದಕ್ಕೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ ಮಸಾಲೆ ಜೊತೆಗೆ. ಈಗ 10 ನಿಮಿಷ ಇದನ್ನು ಹಾಗೆ ಬಿಡೋಣ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಹೂಕೋಸನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಇದೇ ಥರ ಒಂದೊಂದಾಗಿ ಹಾಕ್ಕೋಬೇಕಾಗತ್ತೆ. ಎಣ್ಣೆ ಮೀಡಿಯಮ್ ಸೈಜ್ ಫ್ಲೇಮಲ್ಲಿ ಇರಲಿ. ಚೆನ್ನಾಗಿ ಬಿಸಿ ಆದ ನಂತರನೇ ಹಾಕಿ. ಒಂದು 10 ನಿಮಿಷ ಇದನ್ನು ತಿರುಗಿಸ್ಕೊಳ್ಳೋಕ್ಕೆಲ್ಲ ಹೋಗಬಾರ್ದು. ಯಾಕೆಂದರೆ ಹಿಟ್ಟು ಎಣ್ಣೆಯಲ್ಲಿ ಬರಬೇಕಲ್ವ, ಅದು ಮಿಕ್ಸ್ ಆಗಿ ಹೋಗುತ್ತೆ ಎಣ್ಣೆಗೆ. ಅದಕ್ಕಾಗಿ ಒಂದು 5 ರಿಂದ 10 ನಿಮಿಷ ಹಾಗೆ ಬಿಡಬೇಕಾಗತ್ತೆ. ಈಗ ಇದನ್ನು ಒಂದು ಕಡೆಯಿಂದ ನಿಧಾನಕ್ಕೆ ತಿರುಗಿಸ್ಕೊಳ್ಳೋಣ. ನೋಡಿ ಈಗ ಇದು ಬಂದಿದೆ. ಈ ಥರ ತಿರುಗಿಸ್ಕೋಬೇಕು.
ಇದನ್ನು ನೀವು ಅರ್ಧ ಕುಕ್ ಮಾಡಿ ತೆಗೆದಿಟ್ಟು ಮತ್ತೊಂದು ಸಲ ಎಣ್ಣೆಗೆ ಬೇಕಾದರೂ ಬಿಟ್ಕೋಬೋದು. ನಾನು ಹಾಗೆ ಮಾಡ್ತಿಲ್ಲ, ಒಂದೇ ಸಲಕ್ಕೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಮತ್ತೊಂದು ಸಲ ನಾನು ತಿರುಗಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಹೂಕೋಸು ಚೆನ್ನಾಗಿ ಬೆಂದಿರಬೇಕಲ್ವ, ಅದಕ್ಕಾಗಿ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕೂಡ ಒತ್ತಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಾದರೆ ಲೈಕ್ ಮಾಡಿ. ಈಗ ಇದು ಆಗ್ತಾ ಬಂದಿದೆ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ, ತಿರುಗಿಸ್ಕೋತಾ ಇರಬೇಕು. ಈಗ ಇದು ಆಗಿದೆ. ಇದನ್ನು ನಾನು ತಕ್ಕೋತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೂಕೋಸಿನ ಕಬಾಬ್ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಯಾವುದೇ ಇನ್ಸ್ಟೆಂಟ್ ಕಬಾಬ್ ಪೌಡರ್ನ ಯೂಸ್ ಮಾಡದೆ ಮಾಡಿರೋ ಅಂಥದ್ದು. ತುಂಬ ಕ್ರಿಸ್ಪಿಯಾಗಿ ನೋಡಿ, ಒಳಗೂ ಕೂಡ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್. ಹೋಗಿ ಬರ್ತೀವಿ. ನಮಸ್ಕಾರ.